ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 147ನೇ ಅಧ್ಯಾಯ 7, 8, 9ನೇ ವಾಕ್ಯ. Psalms 147 ಚಾಪ್ಟರ್ ವರ್ಸ್ 7 to 9. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಶುಗಳಿಗೆ, ಕೂಗುತ್ತಿರುವ ಕಾಗೆಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಹಾಲೆಲೂಯ. ನೋಡಿರಿ, ಇಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಸ್ವಾಮಿಯನ್ನು, ಅಂದರೆ ನಮ್ಮ ದೇವರನ್ನು, ಪರಲೋಕದಲ್ಲಿರುವ ನಮ್ಮ ತಂದೆಯನ್ನು ನಾವು ಕೃತಜ್ಞತೆಯಾಗಿ ಸ್ತುತಿಸಬೇಕು. ಯಾಕಂದರೆ ಆತನೇ ಎಲ್ಲದಕ್ಕೂ ಕಾರಣರಾಗಿದ್ದಾರೆ. ಹಾಲೆಲೂಯ. ಆಕಾಶದಲ್ಲಿ ಮೋಡಗಳನ್ನು ಉಂಟು ಮಾಡುವುದರಿಂದ, ಆಕಾಶದಿಂದ ತೊಡಗಿ ಭೂಮಿಯವರೆಗೆ, ಹಾಲೆಲೂಯ, ಮೋಡಗಳನ್ನು ಉಂಟು ಮಾಡುವುದರಿಂದ ಮಳೆಯನ್ನು ಸುರಿಸುವ ತನಕ, ಆಹಾರ ಭೂಮಿಯಲ್ಲಿ ಆಹಾರವನ್ನು ಬೆಳೆಸುವುದರಿಂದ ಎಲ್ಲ ಪಶುಗಳಿಗೂ, ಎಲ್ಲ ಪಕ್ಷಿಗಳಿಗೂ, ಎಲ್ಲ ಜಾತಿಗೂ ಆಹಾರವನ್ನು ಕೊಡುವುದರ ತನಕ, ಹಾಲೆಲೂಯ ಹಾಲೆಲೂಯ, ಅವರೇ ಅದನ್ನು ಮಾಡುವ ದೇವರಾಗಿ ಇರುತ್ತಾರೆ. ಹಾಲೆಲೂಯ. ನೋಡಿರಿ, ಒಂದು ಆಹಾರ ಬೆಳೆಸುವುದಕ್ಕೆ ಅದಕ್ಕೆ ಬೇಕಾದ ಮಳೆ, ಹಾಲೆಲೂಯ, ಆ ಮಳೆಗೆ ಬೇಕಾಗಿರುವುದು ಮೋಡ, ಎಲ್ಲವನ್ನ ಪ್ಲ್ಯಾನ್ ಮಾಡಿ ದೇವರು ಕರೆಕ್ಟಾಗಿ ಅವರೆಲ್ಲವನ್ನ ಮಾಡುವುದರಿಂದಲೇ, ಹಾಲೆಲೂಯ, ಆಹಾರ ಸಿಗುತ್ತಾ ಇದೆ. ಜನರು, ಪಕ್ಷಿಗಳು, ಮೃಗಗಳು ಬದುಕುತ್ತಾ ಇದೆ. ಅಲ್ಲಿ ಯೋಚನೆ ಮಾಡಿ ನೋಡೋಣವ. ಸೂರ್ಯನು, ಚಂದ್ರನು, ನಕ್ಷತ್ರಗಳು, ಇನ್ನು ಹಲವಾರು ಕಾರ್ಯಗಳು, ನೈಸರ್ಗಿಕವಾದ ಕಾರ್ಯ, ನೇಚರನ್ನು ನೋಡ್ರಿ. ಎಲ್ಲವನ್ನ ನಾವು ನೋಡುವಾಗ ದೇವರ ಹಸ್ತ ಇಲ್ಲದೆ, ದೇವರ ಕಾರ್ಯ ಇಲ್ಲದೆ ಒಂದು ಕೂಡ ನಡೆಯುತ್ತಾ ಇಲ್ಲ, ನಡೆಯುವುದೂ ಇಲ್ಲ, ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯ. ನಾವು ಒಂದು ರೊಟೀನಾಗಿ ಅನುಭವಿಸುವಂತಹ ಕಾರ್ಯಗಳು ದೇವರ ಸೂಕ್ಷ್ಮವಾದ, ಅಕ್ಕರೆಯುಳ್ಳ, ಜಾಗರೂಕವಾದ ಒಂದು ದೇವರ ಕೈವಾಡದಿಂದಲೇ ಎಲ್ಲವೂ ನಡೆಯುತ್ತಾ ಇದೆ. ಅಲ್ಲಿ ಅದಕ್ಕಾಗಿ ಕೃತಜ್ಞತಾ ಸ್ತುತಿ ಮಾಡಬೇಕು. ಹಾಲೆಲೂಯ. ಮಳೆಯನ್ನು ಬರೆಸುವವರು ಅವರೇ, ಮಳೆಯನ್ನು ನಿಲ್ಲಿಸುವವರು ಅವರೇ, ಮೋಡವನ್ನು ಸಿದ್ಧ ಮಾಡುವವರು ಅವರೇ. ಹಲ್ಲೆಲೂಯ. ಥ್ಯಾಂಕ್ ಯು. ನಮ್ಮನ್ನು ಪ್ರಾರ್ಥನೆ ಮಾಡಿಸುವವರು ಅವರೇ, ಪ್ರಾರ್ಥನೆಯನ್ನು ಕೇಳುವವರು ಅವರೇ, ಪ್ರಾರ್ಥನೆಗೆ ಉತ್ತರ ಕೊಡುವವರು ಅವರೇ. ಹಾಲೆಲೂಯ ಹಾಲೆಲೂಯ. ಮೃಗಗಳು, ಪಕ್ಷಿಗಳು, ಜಂತುಗಳು, ಈ ಒಂದು ಭೂಮಿಯಲ್ಲಿರುವ ಪ್ರತಿಯೊಂದು ವಿಷಯಗಳು ದೇವರಿಂದಲೇ ಉಂಟಾದದ್ದು, ದೇವರಿಗೋಸ್ಕರ ಉಂಟಾದದ್ದು, ದೇವರಿಂದಲೇ ನಿಯಂತ್ರಿಸಲ್ಪಡುತ್ತಾ ಇರುವಾಗ ನಾವು ಎಷ್ಟು ಮಾತ್ರದವರು. ಹಾಲೆಲೂಯ. ಹುಲ್ಲಿಗೆ ಸಮವಾದವರು, ಹೊಗೆಯಂತೆ ಹರಹಾರಿ ಹೋಗುವವರು, ಇವತ್ತು ಇದ್ದು ನಾಳೆ ಒಣಗಿ ಹೋಗುವಂಥ ಹೂವಿಗೆ ಸಮಾನವಾಗಿರುವ ನಮ್ಮ ಜೀವಮಾನ. ಹಾಲೆಲೂಯ. ಇದೆಲ್ಲ ಮಧ್ಯದಲ್ಲಿ ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ. ಆದ ಕಾರಣನೇ ನಾವು ಉಸಿರಾಡುತ್ತಾ ಇದ್ದೇವೆ. ಅದಕ್ಕಾಗಿ ನಾವು ಕೃತಜ್ಞತಾ ಸ್ತುತಿ ಮಾಡಬೇಕು. ಹಾಲೆಲೂಯ. ಕಣ್ಣ ಮುಚ್ಚಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣವ. ದೇವರೇ, ನೀನೇ ಏಸಪ್ಪ ಹೇಳೋಣ. ಬಾಯಿಬಿಟ್ಟು ಅರಿಕೆ ಮಾಡೋಣವ. ಬಾಯಿಬಿಟ್ಟು ಹೃದಯದಿಂದ ಅರಿಕೆ ಮಾಡೋಣ. ದೇವರೇ, ನೀನೇ ಸ್ವಾಮಿ. ಇವತ್ತು ನಮ್ಮ ಸುತ್ತಲೂ ನಡೆಯುತ್ತಾ ಇರುವ ಅಲ್ಲೋಲ ಕಲ್ಲೋಲಗಳು, ಎಷ್ಟೋ ಗೊಂದಲಗಳು, ಕಷ್ಟಗಳು, ಏಸಪ್ಪ, ಸಂಕಟಗಳು, ಇಕ್ಕಟ್ಟುಗಳು, ಆದರೆ ಸ್ವಾಮಿ, ಅದರ ಮಧ್ಯದಲ್ಲೂ ನೀನು ನಮಗೆ ಒಳ್ಳೆಯವರಾಗಿದ್ದು ನಮಗೆ ಬೇಕಾದ ಆಹಾರವನ್ನು ಪೋಷಿಸಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಹೌದು, ನಾವು ಹಾದು ಬಂದ ದಾರಿ, ಹಳ್ಳಗಳು, ಗುಡ್ಡಗಳು, ತಗ್ಗುಗಳು ಅಪ್ಪ, ಆದರೆ ಸ್ವಾಮಿ, ವಿ ಕೇಮ್ ಥ್ರೂ ಅಂಡವರೇ ದೇವರು ಅಪ್ಪ. ನಾವು ಹಾದು ಬಂದ ದಾರಿ ಕಠಿಣವಾದ ದಾರಿಯೇ ಹೌದು, ಆದರೆ ನೀನು ಇಲ್ಲದೆ ಹೋಗಿದ್ದರೆ ನಮ್ಮಿಂದ ದಾಟಲು ಆಗುತ್ತಾ ಇರಲಿಲ್ಲಪ್ಪ. ಅದೆಲ್ಲದಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತೇವೆ ಸ್ವಾಮಿ. ಯಾಕಂದರೆ ನೀನೇ ಮೋಡಗಳನ್ನು ಕವಿಯುವಂತೆ ಮಾಡಿ ಮಳೆಯನ್ನು ಸುರಿಸಿ ಆಹಾರವನ್ನು ಕೊಟ್ಟು ಕೂಗುವ ಕಾಗೆಗಳಿಗೂ ಆಹಾರವನ್ನು ಕೊಡುವ ದೇವರಾಗಿದ್ದಿ. ಅಂದ ಮೇಲೆ ನಮ್ಮನ್ನು ಎಷ್ಟರ ಮಟ್ಟಿಗೆ ಪೋಷಿಸಿದ್ದಿ, ನಮ್ಮನ್ನು ಎಷ್ಟರ ಮಟ್ಟಿಗೆ ಕಾಪಾಡಿದ್ದಿ, ಅದಕ್ಕಾಗಿ ಕೋಟಿ ಕೋಟಿ ಕೃತಜ್ಞತೆಗಳು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಈ
ವಾಕ್ಯಗಳನ್ನು ನೋಡುವಾಗ ಅದು ಕಡಿಮೆ, ಆದರೆ ನಿಜವಾಗಲೂ ನಮ್ಮ ದೇವರು ನಮ್ಮನ್ನು ಅಷ್ಟು ಅಕ್ಕರೆಯಿಂದಲೂ ಅಷ್ಟು ಪ್ರೀ ಪ್ಲ್ಯಾನಿಂದಲೂ ನಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತಾ ಇರೋಣ, ಆತನನ್ನು ಧ್ಯಾನ ಮಾಡುತ್ತಾ ಇರೋಣ, ಆತನು ನಡೆಸಿ ಬಂದ ದಾರಿಯನ್ನು ತಿರುಗಿ ನೋಡಿ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಇರೋಣ. ಇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.